ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. 2025-26ನೇ ಸಾಲಿನ ಬಜೆಟ್ನಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಹಣ ಮೀಸಲಿಡುವ ಬಗ್ಗೆ ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿಯ ಪರವಾಗಿ ಇವತ್ತು ಬೆಳಗಾವಿಯ ಕನ್ನಡ ಭವನದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ದೇವೆ. ಆಡಳಿತದಲ್ಲಿ ಇರುವಂತಹ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ಮುನ್ನ ತಮ್ಮ ಪ್ರಣಾಳಿಕೆಯಲ್ಲಿ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ವಾರ್ಷಿಕ 200 ಕೋಟಿಯನ್ನ ಮೀಸಲಿಡುವುದಾಗಿ ತಿಳಿಸಿದೆ. ಅವರೇ ಅದನ್ನ ಇನ್ನೂ ಜಾರಿಗೆ ತಂದಿಲ್ಲ. ಇನ್ನು ಹಕ್ಕೊತ್ತಾಯಗಳನ್ನ ನೋಡುವುದಾದ್ರೆ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ವಸತಿ ಸೌಲಭ್ಯ ನೀಡಬೇಕು, ಲಿಂಗತ್ವ ಅಲ್ಪಸಂಖ್ಯಾತರು ಉದ್ಯಮಶೀಲತೆಯಲ್ಲಿ ತೊಡಗಿಸಿಕೊಳ್ಳಲು ಯೋಜನೆ ರೂಪಿಸಬೇಕು, ಉಚಿತ ಲಿಂಗ ಪರಿವರ್ತನೆ ಶಸ್ತ್ರಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ನಂತರ 6 ತಿಂಗಳ ಹಾರೈಕೆಯ ಬೆಂಬಲ ನೀಡಲು ಬಜೆಟ್ ಮೀಸಲಿಡಬೇಕು, 1% ಮೀಸಲಾತಿಯಲ್ಲಿ ಉದ್ಯೋಗವನ್ನ ಪಡೆಯಲು ಸರ್ಕಾರ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ತರಬೇತಿ ಮತ್ತು ಕೋಚಿಂಗ್ ಕೊಡಲು ಬಜೆಟ್ ಮೀಸಲಿಡಬೇಕು, ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಸರ್ವತೋಮುಖ ಅಭಿವೃದ್ಧಿಗಾಗಿ ವಾರ್ಷಿಕ 200 ಕೋಟಿಯನ್ನ ಮೀಸಲಿಡಬೇಕು. ಇದಕ್ಕಾಗಿ ಪ್ರತ್ಯೇಕವಾಗಿ ನಿಯಮವನ್ನ ಸ್ಥಾಪಿಸಬೇಕು. ಯಾವುದೇ ಒಂದು ಮೂಲೆಯಲ್ಲಿರುವಂತಹ ಒಂದು ಟ್ರಾನ್ಸ್ಜೆಂಡರ್ನ ಗುರುತಿಸಿ ನೀವು ಹಕ್ಕಿದೆ, ಇದು ನೀವು ಓಟ್ ಚಲಾಯಿಸಬೇಕು ಅಂತ ನಮ್ಮನ್ನ ಪರಿಕಲ್ಪನೆಯ ಪರಿಜ್ಞಾನದಿಂದ ಜ್ಞಾಪಿಸಿಕೊಡ್ತಾರೆ. ಬಟ್ ವಸತಿ ಸೌಲಭ್ಯ ಅನ್ನುವಂಥ ನಿಟ್ಟಿನಲ್ಲಿ ಬಂದಾಗ ಸಾಕಷ್ಟು ಜನರಿಗೆ ಪುರಸಭೆಯಾಗಿರ್ಬೋದು, ಗ್ರಾಮ ಪಂಚಾಯತ್ಗಳಾಗಿರ್ಬೋದು ವಸತಿ ಸೌಲಭ್ಯಗಳು ಇರಬೇಕಾದ್ರೆ ನಮ್ಮ ಯಾವುದೇ ಒಂದು ಟ್ರಾನ್ಸ್ ಸಮುದಾಯದವರು ಇಲ್ಲಿವರೆಗೂ ಯಾವ ವಸತಿ ಸೌಲಭ್ಯಗಳನ್ನ ಪಡೆದುಕೊಂಡಿಲ್ಲ ಸರ್. ಎರಡನೇದಾಗಿ ನಾನು ಏನು ಕೇಳಕ್ಕೆ ಇಷ್ಟಪಡ್ತಿದ್ದೆ ಅಂದ್ರೆ 30,000-40,000 ಆಗ್ತಾ ಇಲ್ಲ ನಮ್ಮ ಒಂದು ಜೀವನಗಳು. ಯಾಕಂದ್ರೆ ನೀವು ಬೆಗ್ಗಿಂಗ್ ಮಾಡೋ ತಪ್ಪು, ಭಿಕ್ಷಾಟನೆ ಮಾಡೋ ತಪ್ಪು ಹಾಗೆ ಹೇಳ್ತಿರ್ಬೇಕಾದ್ರೆ ಬರುತ್ತೆ. ಯಾಕಂದ್ರೆ ಕೆಲವೊಂದು ಜನಗಳು ಆ ಕುಶಲಕರ್ಮಿಗಳ ಒಂದು ಕೌಶಲ್ಯಗಳನ್ನು ಕಲಿತು ಮಾಡಿ ಏನೋ ಮಾಡಬೇಕು. ಇವತ್ತು ಜನರೇಷನ್ ನೋಡ್ತೀರಿ, ಎಲ್ಲ ಕಡೆ GSBಗಳು ಸಿಕ್ಕಾಪಟ್ಟೆಗಳು ಎಲ್ಲ ನೋಡ್ತಿರ್ತೀರಿ. ಇಂಥ ನಿಟ್ಟಿನೊಳಗೆ ಯಾವುದೋ ಉದ್ಯೋಗ ಮಾಡ್ಬೇಕಾದ್ರೆ ಅದರ ಲೊಕೇಶನ್ ತಕ್ಕಂಥ ಸೊಸೈಟಿ ತಕ್ಕಂಥ ಡಿಮ್ಯಾಂಡ್ ತಕ್ಕಂಥ ಅವ್ರು ಏನು ಮಾಡ್ಬೇಕಂದ್ರೆ ಒಂದು ಮಿನಿಮಮ್ 2 ರಿಂದ 5 ಲಕ್ಷ ನಮ್ಮ ಒಂದು ಸಮುದಾಯದವರಿಗೆ ಏನಾಯಿತು ಸ್ವ ಉದ್ಯೋಗ ಮಾಡೋಕ್ಕೆ ಅವರು ಅನುಮತಿನ ಅಥವಾ ಅನುಕೂಲವನ್ನ ಸಮುದಾಯಕ್ಕೆ ಗುರುತಿಸಿ ಅವರವರ ಕೌಶಲ್ಯಕ್ಕೆ ಅನುಗುಣವಾಗಿ ಮಾಡಬೇಕಂತ ಕೇಳಕ್ಕೆ ಇಷ್ಟಪಡ್ತೀವಿ. ಹಾಗೆಯೇ ಇನ್ನೊಂದು ಏನು ವಿಚಾರ ಅಂತಂದ್ರೆ ನಮ್ಮ ಒಂದು ಸಮುದಾಯದಲ್ಲಿ ಸಾಕಷ್ಟು ಗೌರ್ಮೆಂಟ್ ಎಷ್ಟೋ ವರ್ಷಗಳ ಒಂದು ಪರಿಶ್ರಮದಿಂದ ಒಂದು ಹೋರಾಟದಿಂದ 1% ಮೀಸಲಾತಿ ಬಂದಿವೆ. ಬಂದರೂ ಕೂಡ ನಾನು ಹೇಳ್ತೀನಿ ಸಾಕಷ್ಟು ಡಿಪಾರ್ಟ್ಮೆಂಟ್ ನಲ್ಲಿ ಡಿ ಗುಂಪಿನ ಒಂದು ಹುದ್ದೆಗಳ ಖಾಲಿ ಇದಾವ, ಏನೆಲ್ಲ ಹುದ್ದೆಗಳ ಖಾಲಿ ಇದಾವ ಅವರ ಒಂದು ಕೌಶಲ್ಯಗಳ ವಿದ್ಯಾರ್ಥಿಯನ್ನ ಗುರುತಿಸಿಬಿಟ್ಟು, ಯಾಕಂದ್ರೆ ಭಾರತವನ್ನು ಸರ್ವತೋಮುಖ ಅಭಿವೃದ್ಧಿಗಾಗಿ ಉತ್ತಮ ಭಾರತವನ್ನು ನಿರ್ಮಾಣ ಮಾಡಕ್ಕೆ, ಎಲ್ಲರನ್ನು ಪ್ರಗತಿಪರ ರಾಷ್ಟ್ರವನ್ನಾಗಿ ಮಾಡಕ್ಕೆ ಈ ಒಂದು ಯೋಜನೆಯಲ್ಲಿ 1% ಮೀಸಲಾತಿಯನ್ನು ಜಾಸ್ತಿ ಮಾಡಿ ನಮ್ಮಲ್ಲಿರುವಂತಹ ಶಿಕ್ಷಣ ಅರ್ಹತೆಗೆ ಅನುಗುಣವಾಗಿ ಅವರ ಉದ್ಯೋಗಗಳನ್ನು ನೀಡಬೇಕಂತ ಕೇಳ್ಕೊತೀನಿ. ಹಾಗೆಯೇ ಪ್ರತಿ ವರ್ಷ ಕರ್ನಾಟಕದಲ್ಲಿರುವಂಥ ಎಲ್ಲ ರಾಜ್ಯದಲ್ಲಿ ಟ್ರಾನ್ಸ್ಜೆಂಡರ್ ಏನಾದರಲ್ಲ ಅವ್ರಿಗೆ ನಾವು 200 ಕೋಟಿ ರೂಪಾಯಿನ ನಾವು ಮೀಸಲಾತಿ ಇಡ್ತೀವಿ ಏನಂತೇಳಿ ಸರ್. ಅದು ಇನ್ನೂ ಜಾರಿಗೆ ಬಂದಿಲ್ಲ. ಟ್ರಾನ್ಸ್ಜೆಂಡರ್ ಪರಿಸ್ಥಿತಿ ಏನಿದೆ ಅಂತೇಳಿ ಕರ್ನಾಟಕ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಎಲ್ಲೆಲ್ಲೆಲ್ಲ ನೋಡ್ತಿರ್ತಾರಲ್ಲ ಅದನ್ನು ನೋಡೋ ಬದಲು ಟ್ರಾನ್ಸ್ಜೆಂಡರ್ ಬಗ್ಗೆ ಅವರು ಒಂದು ದೇಶದ ಪ್ರಜೆ, ಅವರು ಭಿಕ್ಷೆನೇ ಎತ್ತಬೇಕು, ಇಲ್ಲ ಸಿಗ್ನಲಲ್ಲಿ ಎತ್ಕೊಳ್ಬೇಕು, ಇಲ್ಲ ಟೋಲಲ್ಲಿ ಹೋಗ್ಬೇಕು, ಇಲ್ಲ ಟ್ರೈನಲ್ಲಿ ಹತ್ತಬೇಕು. ಅವ್ರ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅವ್ರಿಗೋಸ್ಕರ ಒಂದು ಮೀಸಲಾತಿ ಕೊಟ್ಟರು ಅಂತಂದ್ರೆ ಅನುಕೂಲ ಆಗತ್ತೆ ಸರ್. ಅದರ ಜೊತೆಗೆ ಇನ್ನೊಂದು ವಸತಿ ಇಲ್ಲ. ನಾವು ದಿವಸ ಪೂರ್ತಿ ನಾವು ಭಿಕ್ಷೆ ಬೇಡಬೇಕು ಇಲ್ಲ ಅಂತಂದ್ರೆ ಸಿಗ್ನಲಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ನಾವು ಕೂಗಿ ಹೋಗ್ತಾ ಇದ್ದೀವಿ. ಅಂಥ ಪರಿಸ್ಥಿತಿಯಲ್ಲಿ ನಾವು ಇರಕ್ಕೆ ವಸತಿನೇ ಇಲ್ಲ ಅಂತಂದ್ರೆ ನಾವು ಎಲ್ಲಿ ಮಲ್ಕೊಳ್ಬೇಕು ಸರ್? ಎಲ್ಲಿ ಮಲ್ಕೊಳ್ಬೇಕಂತಾರೆ ನಾವು ಮಲ್ಕೊಳ್ಬೇಕು. ಫುಟ್ಪಾತ್ ಮೇಲೆ ನಿಂತ್ಕೊಂಡ್ರೆ ಗುಂಡಾಗಳಿಂದ ಪ್ರಾಬ್ಲಮ್, ಪಬ್ಲಿಕ್ನಿಂದ ಟಾರ್ಚರ್, ಹೊಡ್ಕೊಂಡು ಬಂದು ಏನೇನೋ ಮತ್ತೊಂದು ಇನ್ನೊಂದು ಮಾತಾಡ್ತಿರ್ತಾರೆ. ಅಲ್ಲಿ ನಿಂತ್ಕೊಂಡ್ರೆ ಪೊಲೀಸ್ನವ್ರು ಕೊಡ್ತಿರ್ತಾರೆ, ಇಲ್ಲೇ ನಿಂತ್ಕೊಂಡಿದೆ, ನಾವು ಸೆಕ್ಸ್ ವರ್ಕಿಗೆ ನಿಂತ್ಕೊಂಡಿರಂಗಿಲ್ಲ, ನಮಗಿರಕ್ಕೆ ವಸತಿ ಬೆಲೆಯೇ ಇಲ್ಲ, ಎಲ್ಲಿ ಸರ್ ಮಲ್ಕೊಳ್ಬೇಕು? ನಾನು ಮನೆ ಬಾಡಿಗೆ ನಾನೇ 6,000 ಕಟ್ತಾ ಇದ್ದೀನಿ, ತೊಗೊಂಡ್ಬಿಟ್ಟು ಬರೀ 3 ತಿಂಗಳಾಯ್ತು. ನನ್ನ ಮನೆ ಖಾಲಿ ಮಾಡು, ನನಗೆ 2ನೇ ತಾರೀಕು ನನಗೆ ಖಾಲಿ ಬೇಕು ಅಂತ ಯಾಕಂದ್ರೆ ಮನೆ ಮಾಲಕ್ ಟಾರ್ಚರ್ ಮಾಡ್ತಾ ಇದ್ದಾರೆ, ಮನೆ ಸಿಗ್ತಾ ಇಲ್ಲ. ಇರೋದು 3,000, ನನ್ನ ಹತ್ರ ತಗೊಳ್ಳೋದು 6,000. ನಾನು ಎಲ್ಲಿ ಅಂತ ಹೋಗಲಿ ಸರ್? ಕರ್ನಾಟಕ
ಗಣ ಸರ್ಕಾರ ಇದನ್ನು ಗಮನಿಸಬೇಕು. ಮಂತ್ರಿಯವರು ನನ್ನಂತ ನೂರಾರು ಸಾವಿರಾರು ಟ್ರಾನ್ಸ್ಜೆಂಡರ್ಸ್ ಈ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಅವರಿಗೆ ಬೆಂಬಲ ಕೊಡಿ, ಅವರಿಗೆ ಅಂತ ಒಂದು ನಿಗಮ ತಗೊಂಡ್ಬನ್ನಿ, ಅವರಿಗೆ ಒಂದು ಯೋಜನೆ ತಗೊಂಡು ಬನ್ನಿ. ಏನೊಂದು ನೀವು ಕೊಡ್ತಾ ಇರೋದು 40,000 ಸ್ವಉದ್ಯೋಗ ಮಾಡಲಿ ಅನ್ನೋದಂತೆ. ಆ ಸ್ವಉದ್ಯೋಗ ಮಾಡೋಕ್ಕೆ 30,000 ಎಮಿಸರ್ಸ್ ಆಗುತ್ತೆ. ಬೆಳಗಾವಿ ಅಂತ ಸಿಟಿಯಲ್ಲಿ ಅಂಗಡಿ ತಗೊಂಡು ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ ಅಂತಂತಂದ್ರೆ ನಾನು ಡೆಪಾಸಿಟ್ ಕಟ್ಟಬೇಕು 1 ಲಕ್ಷ ಬಂಡವಾಳ. ಪತ್ರಿಕಾಗೋಷ್ಠಿಯಲ್ಲಿ ಕಿರಣ್ ಬೇಡಿ ಹಾಗೂ ಪ್ರಕಾಶ್ ಮರಾಠಿ ಮಾತನಾಡಿದರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.